ಅಜ್ಜು ಕುಂತಿದೆ ಫಸ್ಟು ಅಂತ. ಆಮೇಲೆ ನಿನ್ನ ಕುಡಿಸಂತು ಜರುಗು ಅಂತೆಲ್ಲ ನನ್ನ ಅಷ್ಟು ಬೇಜಾರಾಗಲ್ವಾ? ತಾತಂಗೆ ಹೇಳ್ತೀನಿ ನಾನು, ಅದು ರಾಂಗು ಟೂಬಲ್ ಬಿಡ್ತಿದ್ದೀನಿ, ಕಣ್ಣೀರು ಬರ್ತವೆ. ಆಮೇಲೆ ನಾನು ಡೈರೆಕ್ಟಾಗಿ ಇದೆಲ್ಲ ವಿಷಯ ಹೇಳಿ ತಾತಂಗೆ ಹೇಳ್ತಿದ್ದಾನು. ಈ ಜನದ ಮುಂದೆಲ್ಲ ಮಾತಾಡ್ತಾ ಇದ್ದೀನಿ. ಇದರಿಂದ ಕ್ಯಾನ್ಸಲ್ ಏನೇನು ತಲೆಯಲ್ಲಾಯಿತು ಅದೆಲ್ಲ ರಾಂಗು. ಅದು ಕೆಟ್ಟದೆಲ್ಲ ಮಾಡಬಾರ್ದು, ಒಳ್ಳೇದು ಮಾಡಬೇಕು ಅಂತ ಅದಿರಬೇಕು. ಅದರಿಂದ ಈಗ ಅಜ್ಜು ಕುಂತಿದ್ದೆ, ನಮ್ಮ ಅಮ್ಮ ಕುಂತಿದ್ದೆ ಅಂತ, ನೀನು ಕೂತ್ಕೊಂಡಿದ್ದೆ ಅಂತ, ನಾನು ಕೂತ್ಕೊಂಡಿದ್ದೀನಿ ಅಂತ. ನಂಗೆ ಗಡು ಬರಲ್ವ, ಬೆಟ್ಟಿರಾಗಲ್ವಾ? ಆದರೆ ಅಜ್ಜಿ ಕೂತ್ಕೊಂಡಿರುತ್ತೆ, ಅಮ್ಮ ಕೂತ್ಕೊಂಡಿರುತ್ತೆ, ಚಿಕ್ಕರು ಅಮ್ಮನ ಪಕ್ಕ ನೀನು ಲಾಸ್ಟು. ಅವಾಗ ನೀನು ಬೇಜಾರಾಗ್ತದೆ. ಅಜ್ಜಿ ಲಾಸ್ಟು ಕೂತ್ಕೊಂಡಾಗ ಬೇಜಾರಾಗಲ್ಲ. ಯಾಕೆ ಅಂದರೆ ಮದುವೆ ಆಗಿದೆ, ಅದಕ್ಕೆ ಬೇಜಾರಾಗಲ್ಲ ಅಂತ. ಅದು ತಲೆಯಲ್ಲಿ ಇರಬೇಕು, ನಗೋದಲ್ಲ, ಅಂತ ಕಿಸೆದಲ್ಲ. ಸರಿ, ಇನ್ನೇನು ಹೇಳ್ಬೇಕು ಹೇಳಿ ತಾತಂಗೆ? ಅದಕ್ಕೆ ತಾತಾರವ್ರಿಗೆ ಹೋಗಲ್ವಾ? ನಾನು ಅವಾಗಲೇ ಹೇಳ್ದೆ ತಾನೆ ಹೋಗಲ್ಲ ಅಂತ. ಅಜ್ಜಿ ನಿಂಗೆ ಅವಮಾನ ಮಾಡೈತೆ. ಅದರಿಂದ ತಾತಂಗೆ ಕಳಿಸು, ಚೇತಿ ಮಾಮನ್ ಕಳಿಸು, ತಾತಂಗೆ ತೋರಿಸುತ್ತೆ. ಕಳಿಸಿದ